ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ಪವಾಡಗಳನ್ನ ಸೃಷ್ಟಿಸಿ ಪವಾಡ ಪುರುಷ ಎನಿಸಿಕೊಂಡು ತಮ್ಮ ಹಳ್ಳಿಯನ್ನು ದಿಲ್ಲಿಯವರೆಗೆ ಪ್ರಸಿದ್ಧಗೊಳಿಸಿರುವ ಆ ಮುತ್ತಿನ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಮಹಾಲ್ ರೋಜಾ ಶ್ರೀ ಮಲ್ಲಿಕಾರ್ಜುನ ಮುತ್ತಿ ಅವರ ದರ್ಶನಕ್ಕೆ ನಾವು ಮತ್ತು ನಮ್ಮ ಗೆಳೆಯ ಸೇರಿಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಒಂದು ದೇವದುರ್ಗ ಮತ್ತು ಶಾಪುರದ ರಸ್ತೆಯಲ್ಲಿ ಸ್ವಲ್ಪ ದೂರದ ಅಂತರ, ಅಂದರೆ ಶಾಪುರಕ್ಕೆ ಹತ್ರ ಹೋಗ್ತಾ ಇದ್ದಂಗೆ ನಮಗೆ ಒಂದು ಆರ್ಚ್ ಬರುತ್ತೆ. ರಸ್ತಾಪುರದಲ್ಲಿ ಒಂದು ಆರ್ಚ್ ಬರುತ್ತೆ ರಸ್ತಾಪುರಕ್ಕೆ. ಸೊ ಆ ರಸ್ತಾಪುರದ ಆರ್ಚಿಂದ ಮಹಾಲ್ ರೋಜಾ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ನಮಗೆ ಮಲ್ಲಿಕಾರ್ಜುನ ಮುತ್ತಿ ಅವರ ಒಂದು ಮಹಾಲ್ ರೋಜಾ ದರ್ಗಾ ಸಿಗುತ್ತೆ. ಮಲ್ಲಿಕಾರ್ಜುನ ಮುತ್ತಿ ಸ್ವಾಮಿ ಪುಟ್ಟ ಗ್ರಾಮವಾಗಿದ್ದ ಮಹಲ್ಲ ರೋಜಾ ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗೈತೆ. ಕಾರಣ ಏನಪ್ಪ ಅಂದರೆ ಮಲ್ಲಿಕಾರ್ಜುನ ಮುತ್ತಿ ಅವರು ತೋರಿರ್ತಕ್ಕಂಥ ಪವಾಡ, ಅವರ ಭವಿಷ್ಯವಾಣಿ, ಭಕ್ತರಿಗೆ ಸಿಕ್ಕಿರುವ ಅವರ ಸಹಾಯ ಸಹಕಾರ ಸಾಂತ್ವನ, ಜೊತೆಗೆ ಇವತ್ತಿಗೂ ಕೂಡ ಆ ಮಠಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಮಠಕ್ಕೆ ಆಗಮಿಸಿ ಮುತ್ತಿ ಅವರ ಒಂದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಹೋಗಿದ್ದಾರೆ. ಮುತ್ತಿ ಅವರು ಹೇಳಿದಂಥ ಹಲವಾರು ವಿಚಾರಗಳು ಏನು ಭವಿಷ್ಯವನ್ನು ನೋಡಿದ್ರೆ ಅವೆಲ್ಲ ನಿಜ ಆಗಿದೆ, ಸತ್ಯವಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಏನಪ್ಪ ಅಂದರೆ ನಾನು ಕೂಡ ನಂಬಕ್ಕೆ ಆಗ್ತಾನೆ ಇಲ್ಲ, ಆ ಶಾಕಲ್ಲಿ ಗುರಿ ಆಗಿಬಿಟ್ಟಿದೆ. ಏನಪ್ಪ ಅಂದರೆ ಮುತ್ತಿ ಅವ್ರ ಮುಂದೆ ಯಾರೇ ನಿಂತ್ಕೊಂಡ್ರು ಕೂಡ ಅವ್ರ ಹೆಸರು, ಅವ್ರ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಹೆಸರು, ಆಮೇಲೆ ಅವರು ಬಳಸಿರ್ತಕ್ಕಂಥ ಅಂದರೆ ಯಾವುದಾದ್ರೂ ಸಮಸ್ಯೆ ಇತ್ತಪ್ಪ ಅಂದರೆ ಆ ಮೊಬೈಲ್ ನಂಬರಿಂದ ಆ ಮೊಬೈಲ್ ನಂಬರು ಕೂಡ ಹೇಳ್ತಾರೆ. ನಾನಂತೂ ತುಂಬ ಶಾಕ್ ಆಗಿಬಿಟ್ಟೆ. ಸೊ ಈಗೇನು ನೋಡ್ತಾ ಇದ್ರೆ ಇದು ಆ ಮುತ್ತಿಯವರ ಒಂದು ಮಠದ ಆವರಣದಲ್ಲಿ ಹನುಮಂತ ನಮಗೆ ದರ್ಶನ ಕೊಟ್ಟ. ಸೊ ನೋಡ್ತಾ ಇರ್ಬೋದು, ಹನುಮಂತನ ಜೊತೆ ಅಲ್ಲಿ ಬಂದಿರತಕ್ಕಂಥ ಭಕ್ತರು ಕೂಡ ಆಟ ಆಡ್ತಾ ಇದ್ದಾರೆ. ಸೊ ಅದಕ್ಕೆ ಹನುಮಂತನಿಗೆ ಮೊಬೈಲ್ ಕೊಟ್ಟು ನೀರು ಕೊಟ್ಟು ಹಿಂಗೆ ಆಟಾಡ್ತಾನೆ. ಮುತ್ತಿ ಪಟ್ ಅಂತ ಬಂದುಬಿಟ್ರು ನಮಗೆ ಎದುರುಗಡೆಗೆ. ಸೊ ಇದೇ ರೀತಿ ನಮಗೆ ದರ್ಶನ ತೆಗೆದುಕೊಂಡ್ರೆ ನಾವೇ ಫಸ್ಟ್ ಟೈಮ್ ಮುತ್ತಿ ಬಂದುಬಿಟ್ರು ಪಟ್ ಅಂತೇಳಿ ನಮ್ಮ ಎದುರಿಗೆ ಬಂದ ತಕ್ಷಣ ಮುತ್ತಿಯರಿಗೆ ಪಾದ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಂಡ್ವಿ. ಸೊ ಮುತ್ತಿಯರು ಬಂದ ತಕ್ಷಣ ಗುಂಪೆಲ್ಲ ಜನ ಸೇರ್ಕೊಂಡ್ಬಿಡ್ತಾರೆ. ಕಾರಣ ಏನಪ್ಪ ಅಂದರೆ ಬಂದಿರತಕ್ಕಂಥ ಬೇರೆ ಬೇರೆ ಊರಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ ಮುತ್ಯ ಒಂದು ಆಶ್ರಮಕ್ಕೆ. ಮುತ್ಯ ಬಂದ ತಕ್ಷಣ ಮುತ್ಯ ನನ್ನ ಕಾರು ಓಡಿಸಿ ಇವತ್ತು ಹೊಸದಾಗಿ ಕಾರ್ ತೊಗೊಂಡಿದ್ದೀವಿ ಅಂತೇಳಿ ಕೀಯನ್ನು ಕೊಡ್ತಾರೆ. ಮುತ್ಯ ಕಾರ್ ತಗೊಂಡೋಗಿ ಒಂದು ರೌಂಡನ್ನು ಹಾಕೊಂಬಂದು ಅವ್ರಿಗೆ ಒಂದು ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ಸೊ ನೋಡ್ತಾ ಇದ್ರೆ ಈಗ ಮುತ್ಯ ನಮ್ಮ ನೆರೆ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ನಾರಾಯಣಪೇಟದಿಂದ ಕೂಡ ಭಕ್ತರು ಬಂದಿದ್ದರು. ಸೊ ಅವರು ಹೊಸ ಕಾರನ್ನು ಮುತ್ತಿ ಅವರ ಕೈಯಿಂದ ಚಾಲನೆ ಮಾಡಬೇಕನ್ನೋ ಒಂದು ಉದ್ದೇಶಕ್ಕೆ ಅವ್ರ ಕೈಗೆ ಕೀಯನ್ನು ಕೊಟ್ಟು ಅದನ್ನು ಚಾಲನೆ ಮಾಡಿಕೊಂಡು ಗುರುಗಳು ಕೂತ್ಕೊಂಡು ನಮಗೆ ಆಶೀರ್ವಾದ ಮಾಡಬೇಕು ಅನ್ನೋ ರೀತಿಯಲ್ಲಿ ಸೊ ಅವ್ರು ಕೀ ಕೊಟ್ಟು ಅವರ ಗುರುಗಳು ಮಲ್ಲಿಕಾರ್ಜುನ ಮುತ್ತಿ ಅವರು ಆ ಗಾಡಿಯನ್ನು ಚಾಲನೆ ಮಾಡಿ ಅವರಿಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಯಾವಾಗಲೂ ಕೂಡ ಜನ ಭಕ್ತರಿಂದ ತುಂಬಿ ತುಳುಕಾಡ್ತಕ್ಕಂಥ ಈ ಮುತ್ಯಾರ ಮಠದಲ್ಲಿ ನಾವು ಹೋಗಿರುವ ದಿವಸ ನಮ್ಮ ಅದೃಷ್ಟ ಅನ್ಕೋಬೋದು. ನಾವು ಹೋಗಿರುವಂಥ ದಿವಸದಲ್ಲಿ ಅಲ್ಪ ಭಕ್ತರು ಮಾತ್ರ ಇದ್ದರು, ಅಂದರೆ ಕೆಲವೊಂದು ಜನ ಮಾತ್ರ ಭಕ್ತರು ಆಗಮಿಸಿದ್ರು. ಸೊ ನಮಗೆ ಬೇಗನೆ ದರ್ಶನ ಆಯಿತು ಮಲ್ಲಿಕಾರ್ಜುನ ಮುತ್ತಿ ಅವರಿಂದ. ಸೊ ಅವರು ನಿಜವಾಗ್ಲೂ ಶಾಕಪ್ಪ ಅಂದರೆ ಶಾಕು. ನಾವು ಎಷ್ಟು ಜನ 5 ಜನ ಹೋಗಿದ್ವಲ್ಲ, 5 ಜನರಲ್ಲೂ ಕೂಡ ಎಲ್ರಿಗೂ ಕೂಡ ಶಾಕನ್ನು ನೀಡಿದ್ರು. ಏನಪ್ಪ ಅಂದರೆ ಕೆಲವೊಬ್ಬರಿಗೆ ತಂದೆ ತಾಯಿ ಹೆಸರು ಹೇಳ್ಬಿಟ್ರು, ಕೆಲವೊಬ್ಬರಿಗೆ ಮುತ್ತಾದನ ಹೆಸರು ಹೇಳ್ಬಿಟ್ರು, ಕೆಲವೊಬ್ಬರಿಗೆ ತಮ್ಮಂದಿರದು ಅಣ್ಣಂದಿರದು, ಕೆಲವೊಂದು ನೀವೆಲ್ಲ ಕೆಲಸ ಮಾಡ್ತೀರ ಎಲ್ಲದೂ ಕೂಡ ಹೆಸರುಗಳನ್ನ ನೀಡಿದ್ರು. ಕೊನೆಗೆ ನಾನಂತೂ ಮಲ್ಲಿಕಾರ್ಜುನ ಮುತ್ತಿರ ಪಾದ ಸ್ಪರ್ಶ ಮಾಡಿ ದರ್ಶನ ಪಡ್ಕೊಂಡು ಅವರ ತಾಯಿ ಜೊತೆ ಕೂತ್ಕೊಂಡಿದ್ದಾಗ ಫೋಟೋನ ತಕ್ಕೊಂಡು ಜೈ ಮಲ್ಲಿಕಾರ್ಜುನ ಮುತ್ಯ.